ನೀವೇನೋ ಪಾತ್ರಕ್ಕೇನೋ ಇಬ್ರನ್ನೂ ಸೆಲೆಕ್ಟ್ ಮಾಡಿದ್ರಿ ಆದ್ರೆ ಇಬ್ರು ಸಂಡಾಸ್ ಮಾಡಕ್ ಹೋದಾಗ ಬಿಕಾಸ್ ಡೈರೆಕ್ಟರ್ ಯಾರ್ಲಿ ಮೊಬ್ನನ್ ಮಗ ಅಂತ ಹೇಳಿದ್ರಿ. ಸೊ ಅದು ಕೂಡ ಈಗ ಸಿಕ್ಕಾಪಟ್ಟೆ ಅವರೆಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಸರ್. ಏನಕ್ಕೆ ಬಂದ್ರು ನಿಮ್ಗೆ ಡೈರೆಕ್ಟರ್ಗೆನೆ ಚಾನ್ಸ್ ಕೊಟ್ಟಿರುವಂತ ಡೈರೆಕ್ಟರ್ಗೆನೆ ಮೊಬ್ನನ್ ಮಗ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ? ಸರ್ ಅದು ಏನಂತಂದ್ರೆ ಈಗ ನಾವು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಸೊ ಒಂದೊಂದ್ಸರಿ ಈ ಪ್ರಾಣಿಗಳನ್ನ ಇಟ್ಕೊಂಡು ಶೂಟ್ ಮಾಡೋದು ತುಂಬಾ ಕಷ್ಟ ನಮಗೆ. ಅಂದ್ರೆ ಇದಕ್ಕೊಂದು ಆಕ್ಟಿಂಗ್ ಟೈಮ್ ಬರುತ್ತೆ. ಅದು ಯಾವಾಗ ಎದ್ದು ಮಲ್ಕೊಂಡು ಎದ್ದಾದ್ಮೇಲೆ ಅದು ಆಕ್ಟ್ ಮಾಡುತ್ತೆ. ಸೊ ಅದು ಅವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ ಆಗಿತ್ತು, 2 ಕಾಲಾಗಿತ್ತು. ಸೊ ಇವರಿಗೆಲ್ಲ ಹಸುವಾಗಿದೆ. ಸೊ ಇದು ಶಾರ್ಟ್ ತೆಗಿತಾ ಇದ್ದೇನೆ, ಒಂದು ಕ್ಲೋಸ್-ಅಪ್ ಶಾರ್ಟ್ಸ್. ಅದಕ್ಕೆ ಇವರು ಸರ್ ವಾಶ್ರೂಮ್ ಹೋಗಿ ಬರ್ತೀನಿ ಸರ್, ಉಚ್ಚಿ ಒಯ್ದು ಬರ್ತೀನಿ ಅಂತಂದ್ರೆ ಸರಿ ಹೋಗ್ರಪ್ಪ ಅಂತ ನಾನು ಕಳಿಸ್ದೆ. ಅಲ್ಲಿ ನಾವು ಆ್ಯಕ್ಚುಲಿ ಡಬ್ ಮಾಡಿಲ್ಲ, ಸಿಂಗ್ ಸೌಂಡ್. ಸೊ ಮೈಕ್ ಹಂಗೆ ಇದೆ, ಹಾನ್ ಇದೆ. ಸೊ ಇವ್ರಿಗೆ ಗೊತ್ತಿಲ್ಲ ಅದು. ಸೊ ಯಾಕಂದ್ರೆ ಸಿನಿಮಾ ಗ್ರಾಮರ್ ಗೊತ್ತಿಲ್ಲ, ನಾಲೆಜ್ ಗೊತ್ತಿಲ್ಲ. ಸೊ ಇವ್ರ ಮೈಕ್ ಗೀಕ್ ಎಲ್ಲ ಏನಿಲ್ಲ, ಮಾತಾಡಿದ್ರೆ ಇವ್ರಿಗೆ ಕೇಳ್ಸಲ್ಲ ಡೈರೆಕ್ಟರ್ಗೆ ಅಂತ ಅನ್ಕೊಂಡಿದ್ದಾರೆ. ಸೊ ಇವರು ಉಚ್ಚಿ ಒಯ್ದು ಬರ್ಬೇಕಾದ್ರೆ ಇವನು ಸಖತ್ ಹಶ್ವಾಗಿಬಿಡತ್ತೆ. ಇವನಿಗೆ ಕೇಳ್ತನಂತೆ, ಯಾವನ್ಲಿ ಅವ್ನು ಡೈರೆಕ್ಟರ್ ನನ್ನ ಮಗ ಇಷ್ಟೊತ್ತಾದ್ರೂ ಊಟಕ್ಕೆ ಬಿಡುವಲ್ಲ. ಸಖತ್ ಹೊಟ್ಟಿ ನೋಡಿದ್ರೆ ಸಖತ್ ಹಸಿ ಹಾಕತ್ತೈತೆ. ಅದೇ ಹೆಂಗೋ ನಿಮ್ಮ ಮಾವ ಡೈರೆಕ್ಟರ್, ನಿಮ್ಮ ಮಾವ ಅಲ್ಲ, ನಿಮ್ಮ ಮಾವು ಹೇಳಲೆ ಊಟಕ್ಕೆ ಬಿಡ ಅಂತಂದ. ಇವನಿದ್ರೆ ಇವನು ನಮ್ಮಪ್ಪ ಕುಡ್ದಾಗ ನಮ್ಮಪ್ಪನೇ ಬೈತಾನ, ನಮ್ಮ ಮಾವ ಇನ್ನು ನನ್ ಬಿಡ್ತಾನೆ, ಸುಮ್ಮನೆ ಲೇಪ ಊಟ ಬಿಟ್ಟಾಗ ಊಟ ಮಾಡೋಣ. ಸೊ ಅದಾದ್ಮೇಲೆ ಸೆಟ್ಟಿಗೆ ಬರ್ತಾರೆ. ಸೆಟ್ಟಿಗೆ ಬಂದಾದ್ಮೇಲೆ ನಾನು ಇದೆಲ್ಲ ಕೇಳಿಸ್ಕೊಂಡೆ. ನಮಗೆ ಸಿಂಗ್ ಸೌಂಡ್ ಇಂಜಿನಿಯರ್ ಸರ್ ನೋಡಿ ನಿಮ್ಮ ಹುಡುಗರು ಹೆಂಗೆಲ್ಲ ಮಾತಾಡ್ತಾರೆ, ಇಲ್ಲಿ ನೋಡಿದ್ರೆ ಎಷ್ಟು ಸಾಚಾಗಿರ್ತಾರಂತೆ. ಸೊ ಬಂದಾದ್ಮೇಲೆ ಏನ್ರೋ ಊಟ ಗೀಟ ಮಾಡೋಣವಾ, ಹೇಗೆ ಪಾಪ ಪಪ್ಪಿ ಶಾರ್ಟ್ ಮುಗೀತು, ಊಟ ಮಾಡೋಣ ಅಂತ. ಇಲ್ಲ ಸರ್ ಇನ್ನು ಸ್ವಲ್ಪ ಮುಗ್ಸೋದು ಶೂಟಿಂಗ್ ಇದ್ರು ಮುಗಿದು ಬಿಡ್ರಿ, ಆಮೇಲೆ ಊಟ ಮಾಡೋಣ ಅಂತ ಡವ್ ಬೇರೆ ಮಾಡ್ತಾ ಇದ್ರು. ಸೊ ಅವತ್ತೇ ಗೊತ್ತಾಯ್ತು ಇವ್ರು ಎಷ್ಟು ಡೌನ್ ನನ್ನ ಮಕ್ಳು ಇದಾರಂತ. ಸೊ ಅವ್ರಿಗೆ ಆ ಕ್ಯಾರೆಕ್ಟರ್ ಇದ್ದದಕ್ಕೆ ಆ ಥರ ಒಂದು ಇದ್ದದಕ್ಕೆ ಆ ಡೈಲಾಗ್ ಬಂದಿದೆ ಅಂತ ಹೇಳ್ಬೋದು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.